ನಮಸ್ಕಾರ ಸ್ನೇಹಿತರೆ. ಒಂದ್ಸರಿ ಯಾರೋ ರಮಣ ಮಹರ್ಷಿಗಳನ್ನ ಕೇಳಿದ್ರಂತೆ, ಸ್ವಾಮೀಜಿ, ಹೌ ಟು ಟ್ರೀಟ್ ಅದರ್ಸ್ ಅಂತ. ತಕ್ಷಣ ರಮಣ ಮಹರ್ಷಿಗಳು ಹೇಳಿದ್ರಂತೆ, ಹೂ ಆರ್ ಅದರ್ಸ್ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ. ಅಂದ್ರೆ ಸ್ವಾಮೀಜಿ, ಬೇರೆಯವ್ರ ಜೊತೆ ಹೇಗೆ ವ್ಯವಹರಿಸ್ಬೇಕು ಅಂತ ಕೇಳಿದ್ರಂತೆ. ಅದಕ್ಕೆ ತಕ್ಷಣ ರಮಣ ಮಹರ್ಷಿಗಳು ಹೇಳಿದ್ರಂತೆ, ಈ ಬೇರೆಯವರು ಅಂದ್ರೆ ಯಾರು ಅಂತಂದ್ರೆ, ಅವರ ಪ್ರಕಾರ ಬೇರೆಯವರು ಅನ್ನೋ ಕಾನ್ಸೆಪ್ಟೇ ಇಲ್ಲ, ಎಲ್ಲರೂ ನಮ್ಮವರೇ. ಎಷ್ಟೊಂದು ಚೆನ್ನಾಗಿದೆಯಲ್ಲ. ಯಾವಾಗ ನಾವು ಎಲ್ಲಾರನ್ನೂ ನಮ್ಮವರೇ ಅನ್ಕೊಂಡ್ಬಿಡ್ತೀವೋ ಸಂತೋಷವಾಗಿರ್ತೀವಿ, ಯಾಕೆಂದ್ರೆ ಯಾರು ಬೇರೆಯವರು ಅಲ್ವೇ ಅಲ್ಲ ಅವಾಗ, ಅಲ್ವಾ? ಇದೇ ಸಲುವಾಗಿ ಒಂದು ಸಣ್ಣ ಸುಭಾಷಿತ ತುಂಬಾ ಚೆನ್ನಾಗಿದೆ, ಕೇಳಿ. ಅಯಂ ನಿಜಃ ಪರಾವೇತಿ ಗಣನ ಲಘುಚೇತಸ ಉದಾರ ಚರಿತಾನಾಂತು ವಸುಧೈವ ಕುಟುಂಬಕಂ. ಅಯಂ ನಿಜಃ ಪರಹ ವಾ ಇತಿ ಅಂದ್ರೆ ಇವನು ನಮ್ಮವನು, ಅವನು ಬೇರೆಯವನು, ಈ ರೀತಿ ಯೋಚನೆ ಮಾಡ್ತಾರಲ್ಲ ಅವರು ಒಂದು ಸಂಕುಚಿತ ಮನೋಭಾವದವರು ಅಂತ. ಅಂದ್ರೆ ಸಂಕುಚಿತ ಮನೋಭಾವದ ಜನ ಇವನ್ ನಮ್ ಕಡೆಯವನು, ಅವನ್ ಬೇರೆ ಕಡೆಯವನು ಅಂತ ಯೋಚನೆ ಮಾಡ್ತಾರೆ, ಅಂದ್ರೆ ಸಪರೇಟ್ ಮಾಡ್ತಾರೆ. ಆದರೆ ಉದಾರ ಚರಿತ ನಾಮ್ತು, ಯಾರು ಉದಾರ ಚರಿತರಾಗಿದ್ದಾರೋ, ಯಾರು ಉದಾರವಾಗಿ ಯೋಚನೆ ಮಾಡ್ತಾರೋ ಅವರಿಗೆ ವಸುಧಾ ಇವ ಕುಟುಂಬಕಂ, ವಸುಧೈವ ಕುಟುಂಬಕಂ, ಇಡೀ ಭೂಮಿನೇ ಒಂದು ಸಂಸಾರ ಅಷ್ಟೇ. ನಾವೆಲ್ಲರೂ ನಮ್ಮವರೇ, ಎಲ್ಲರೂ ಬಂಧುಗಳೇ. ಅಲ್ಲಿ ಬೇರೆಯವರು ಅನ್ನೋ ಪ್ರಶ್ನೆವೇ ಇಲ್ಲ, ಯಾಕೆಂದ್ರೆ ಇಡೀ ಭೂಮಿನೇ ಒಂದು ಕುಟುಂಬದಂತೆ ನೋಡ್ತಾರೆ ಅಂತ. ಎಷ್ಟು ಚೆನ್ನಾಗಿದೆಯಲ್ಲ ಸ್ನೇಹಿತರೆ. ಅಂದ್ರೆ ಸಂಕುಚಿತ ಮನೋಭಾವದ ಜನ ಮಾತ್ರ ಇವ್ರು ನಮ್ಮವರು ಅವ್ರು ಬೇರೆಯವರು ಅಂತ ಆ ಭೇದ ಭಾವ ಮಾಡ್ತಾರೆ. ಆದರೆ ಉದಾರಿಗಳು ಅವರಿಗೆ ಇಡೀ ಭೂಮಿಯೇ ಒಂದು ಕುಟುಂಬದಂತೆ ಅಂತ. ನಾವು ಈ ಸುಭಾಷಿತ ತಗೊಳ್ಳೋಣ, ತಗೊಂಡು ಇಡೀ ಭೂಮಿಯನ್ನೇ ಒಂದು ಕುಟುಂಬದಂತೆ ನೋಡಕ್ ಶುರು ಮಾಡೋಣ. ಎಲ್ಲರೂ ನಮ್ಮವರೇ ಅಂತ ಭಾವನೆಯನ್ನ ಬೆಳೆಸ್ಕೊಳ್ಳೋಣ. ಆಗ ನಾವೆಲ್ಲ ನಿಜವಾಗ್ಲೂ ಸಂತೋಷವಾಗಿ ಸಮಾಧಾನವಾಗಿರ್ತೀವಿ. ಈಗಿನ ಪ್ರಪಂಚಕ್ಕೆ ಖಂಡಿತ ಅದೇ ಬೇಕಾಗಿರೋದು, ಅಲ್ವಾ ಸ್ನೇಹಿತರೆ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್. ಥ್ಯಾಂಕ್ ಯು.